ನೀವು ಕೈಗಾರಿಕೆ ತಂದಿದ್ದೀರಾ, ನಾವು ಹೃದಯಪೂರ್ವಕವಾಗಿ ಅದನ್ನ ಸ್ವಾಗತಿಸ್ತೀವಿ. ಬೇರೆ ತಾಲೂಕು ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ ನೀವು ಕೈಗಾರಿಕೆ ತರ್ತೀರಿ ಅಂದ ತಕ್ಷಣ ಪ್ರೆಸ್ಗೆ ನಂದು ಬಸವಾಡಲ್ಲಿ ಒಂದು 100 ಎಕರೆ ಇದೆ, ಮಂಡ್ಯ ಒಂದಳ್ಳಿ 100 ಎಕರೆ ಇದೆ, ಇಲ್ಲಿ ಮಾಡಿ ಪೂರಕ ವಾತಾವರಣ ತರನ ಅಂತ ಫಸ್ಟ್ ಘೋಷಣೆ ಮಾಡೋದು ನಾನು. ಈಗಲೂ ಅಲ್ಲಿ ನಿಮ್ಮ ಇಲಾಖೆಯವರು ಬಂದು 15 ದಿನದಿಂದ ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ, ಫಿಸಿಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಓಕೆ ಅಂದ್ರೆ ಅದಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯ, ನೀರಿಂದ ಹಿಡಿದು ಎಲ್ಲವನ್ನು ನಾನು ಕೊಡೋಕೆ ರೆಡಿ ಇದ್ದೀನಿ. ಆದರೆ ನಾನು ಜಾಗ ಕೊಡ್ತೀನಿ ಅಂತ ಘೋಷಣೆ ಮಾಡೋದಕ್ಕೆ ನಿಮಗೆ ಡಿಸ್ಕೈಡ್ ಮಾಡಿ ಅದು ಅರಣ್ಯ ಅಂತ ಬಸವಾಡಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನಾನು ಜಾಗ ಇದೆ ಅಂದ ತಕ್ಷಣ ನಿಮ್ಗೆ ಬಂದು ಅದು ಅರಣ್ಯ ಅದೆಲ್ಲ ಕೊಡಕ್ಕಾಗುತ್ತೆ ಅಂತ ನನಗೆ ನಿಮ್ಗೆ ಹೇಳೋದು ಒಂದು ಡಿಸ್ಕೈಡ್ ಮಾಡಿ. ಈಗ ನಿಮ್ಮ ಹತ್ರ ಬಂದಿರೋ ಜನ ನನ್ನ ಹತ್ರನು 2 ಸರಿ ಬೆಂಗಳೂರಿಗೆ ಮತ್ತೆ ಮಂಡ್ಯ ಮನೆಗೆ ಬಂದಿದ್ರು. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರ್ಖಾನೆ ಬಂದ್ರೆ ನಿಮಗೆ ಒಳ್ಳೇದಾಗ್ತದೆ, ನೀವು ಹತ್ಕೊಂಡೆ ನಿಮಗೆ ಜಾಗ ಸರ್ಕಾರದಿಂದ ಆಗಿದ್ರೆ ನೀವು 2 ಎಕರೆ ಇದ್ರೆ ಸಿಗಕ್ಕಾಗುತ್ತೆ, ನೀವು ಬೋರ್ವೆಲ್ ಏನಾರ ಇದ್ರೆ ಫ್ಯಾಕ್ಟ್ರಿ ಆಗುತ್ತೆ ಅಂತ ನಿಮ್ಗೆಲ್ಲ ಬೋರ್ವೆಲ್ನ ಫ್ಯಾಕ್ಟ್ರಿ ಕಡೆಯಿಂದ ಹಾಕ್ಸ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡಿ ಕಳಿಸ್ದೆ. ನಾನು ಕಳ್ಸಾದ್ಮೇಲೆ ಅವ್ರನ್ನ ಯಾರು ಎತ್ತಿ ರೆಸ್ಪೆಕ್ಟ್ ಮಾಡಿಸ್ತವ್ರೆ ಅಂತ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ. ನೀವು ಇಲ್ಲ ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ರಾಜಕೀಯ ಆಕಾಂಕ್ಷೆ ಯಾರು ಇಟ್ಕೊಂಡಿದ್ದಾರೆ ಅವ್ರು ಇದು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ನಾನು ಎಲ್ಲ ಮಾಡ್ಕೊಡ್ತೀನಿ, ನಿಮ್ಗೆ ಸರ್ಕಾರದಿಂದ ದುಡ್ಡು ಬರ್ಬೇಕಾದ್ರೆ ಅದು ಕೊಡಿಸ್ತೀನಿ. ನಿಮಗೆ 150 ಎಕರೆ ಎಕರೆದಲ್ಲಿ 1 ಗಂಟೆ ನಾನು ಮಾಡ್ತೀನಿ ಅಂತ ರೈತರನ್ನ ನಾನು ಕನ್ವಿನ್ಸ್ ಮಾಡಿ ನಾನು ನಮ್ಮ ಮನೆಯಿಂದ 3 ಸರಿನೂ ಕಳಿಸಿದ್ವಿ. ಇದು ಪ್ರಾಮಾಣಿಕವಾಗಿ ಹೇಳೋದು. ಅದಾದ್ಮೇಲೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಅಂದ್ರೆ ಬೇರೆ ತರ ನೆನಪಿದೆ. ನಾನು ನಿಮಗೆ ಹೇಳ್ತೀನಿ, ನಾವು ಇದೆಲ್ಲ ಮುಂದೆ ಸರಿ ಬರುತ್ತೆ. ನಾನು ಕುಮಾರಸ್ವಾಮಿ ಅವರೇ, ನಾನು ಬೆಂಗಳೂರು ಜೊತೆ 2 ಮೀಟಿಂಗ್ ಮಾಡಬೇಕು. ದಯಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕಾ ಅಭಿವೃದ್ಧಿ ಆದರೆ ಮಾತ್ರ ಏನಾದರೂ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗೋದು ಸಾಧ್ಯ. ನಾನಿದ್ದಾಗ ತೋರಿಕೆರೆ ಹತ್ರ ಮದುವೆಗೊಬ್ಬರು ಅಲ್ಕಡಿ ಮತ್ತೆ ಈ ಭಾಗದಲ್ಲಿ ನಿಮ್ಮ ಇದಕ್ಕೆ ಬರುತ್ತೆ, ಮಾಡು ಬರುತ್ತೆ, ಸ್ವಲ್ಪ ಬರುತ್ತೆ, ಕಾರ್ ಮಾತ್ರ. ಇದು ಮುಗಿದೆಲ್ಲ ಮಂಡ್ಯ ತಾಲೂಕು ನಿಮ್ಮ ಕ್ಷೇತ್ರಕ್ಕೆ ಬರ್ತದೆ. ಎಲ್ಲ ರೈಲ್ವೆ ಲೈನಿಂದ ಬ್ಯಾಂಡಲ್ಲಿ ಕಮಲ್ ರೈಲ್ವೆ ಸ್ಟೇಷನ್ ಇದೆ, ಈ ಕಡೆ 10 ಲೈನ್ ದಸಪಥ ರಸ್ತೆ ಇದೆ. ಆಮೇಲೆ ನೀರಿಗೆ ಹತ್ತಿರದಲ್ಲಿದೆ, ನೀವು ಎಲ್ಲಿಂದಾದ್ರೂ ಕಾವೇರಿಯಿಂದಾದ್ರೂ ತರ್ಬೋದು ಅಥವಾ ಲೋಕಭವನಿಯಿಂದಾದ್ರೂ ತರ್ಬೋದು. ಮತ್ತೆ 220 ಸಬ್ ಸ್ಟೇಷನ್ ಈ ಕಡೆ ಎಡಭಾಗದಲ್ಲಿದೆ, ಎಲ್ಲ ಅನುಕೂಲ ಇದೆ. ಇಲ್ಲಿ ಒಂದು 2000 ಎಕರೆ ಮಾಡೋಣ ಅಂತ ಹಿಂದೆ ರೈಲ್ವೆ ಕಂಟೈನರ್ ಡಿಪೋಗೆ ಸರ್ವೆ ಮಾಡಿದ್ರಲ್ಲಿ ಆ ಜಾಗ. ಇವಾಗ ರೈಲ್ವೆ ಕಂಟೈನರ್ ಡಿಪೋನು ಬರ್ತಾ ಇಲ್ಲ. ಅದಕ್ಕೆ ತಮಗೊಂದು ಪತ್ರ ಬರೆದು ಸೋಮಣ್ಣವ್ರಿಗೂ ಒಂದು ಪತ್ರ ಬರೆದು ಕೊಟ್ಟಿದ್ದೀನಿ, ಕುಮಾರಸ್ವಾಮಿ ಅವ್ರಿಗೂ ಕೊಟ್ಟಿದ್ದೀನಿ. ಇದನ್ನು ದಯಮಾಡಿ ಮಾಡಿ. ಮಂಡ್ಯ ಜಿಲ್ಲೆ ಇವಾಗ ನನ್ನ ಮಧುರೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿಲ್ಲ. ಈ ಕೇಂದ್ರ ಸ್ಥಾನದಲ್ಲಿದೆ ತೋರಿಕೆರೆ, ಇದು ಬಾಣಪುರ, ಶ್ರೀರಂಗಪಟ್ಟಣ, ಮಂಡ್ಯ ತಾಲೂಕು, ಈ 3 ತಾಲೂಕುಗಳನ್ನ ಒಳಗೊಂಡಂತ ಒಂದು ಕೇಂದ್ರ ಸ್ಥಾನ. ಅಲ್ಲಿ ಮಾತ್ರ ಎಲ್ಲ ತಾಲೂಕು ಅಭಿವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಯೋಚನೆ ಮಾಡ್ಬೇಕು ನಾವು ಅಷ್ಟೇ. ನಿಮ್ಮದು ನಿರ್ಧಾರ ಹೇಳಿದೆ, ಎಲ್ಲರೂ ಸ್ವಾಮಿ ಅವರ ಅಧಿಕಾರಿ ಅವ್ರ ಹತ್ರ ಮೀಟಿಂಗ್ ಮಾಡಿ ನಾವು JDS ಶಾಸಕರನ್ನ ಬರ್ತೀವಿ, ಮಾತಾಡೋಣ. ಜಿಲ್ಲೆ ಅಭಿವೃದ್ಧಿಗೆ ನಾವು ಬರೋದಕ್ಕೆ ತೊಂದರೆ ಇಲ್ಲ. ಯಾಕಂದ್ರೆ ನೀವು ಅರೇಂಜ್ ಮಾಡಿದ್ರು ಹೇಳಿದೆ, ನೀವು ಗಮನ ಕೊಡಲಿಲ್ಲ ಆ ಕಡೆ ನಾನು ಸುಮ್ಮನೆ. ದಯಮಾಡಿ ಇವಾಗಲಾದ್ರೂ ಮಾಡಿ ಮಾತಾಡೋಣ. ರಾಜ್ಯ ಸರ್ಕಾರದಿಂದ ಸಹಕಾರ ಕೊಟ್ಟರೆ ನಾವು ಮಾಡ್ಬೋದು. ಕೇಂದ್ರ ಸರ್ಕಾರದ ಇದನ್ನು ಕೂಡ ಉಪಯೋಗ ಪಡ್ಕೋಬಹುದು. ರಾಜ್ಯ ಸರ್ಕಾರ ನಾನು ಶಾಸಕರೇ 100 ಎಕರೆ ತೋರಿಸಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಫೀಸಿಬಿಲಿಟಿ ಚೆಕ್ ಆಯ್ತು ಸ್ವಾಮಿ, ಸಂತೋಷ. ಮುಂದೆ ಯೋಜನೆಗಳನ್ನು ತಯಾರು ಮಾಡಿ ನೂರಕ್ಕೆ ಲ್ಯಾಂಡ್ ಕೊಡೋದಕ್ಕೆ ತಯಾರಾಗಿದ್ವಿ ಅಂತ ಹೇಳಿದೆ. ಲ್ಯಾಂಡ್ ನೀವು ಕೂಡ ತಯಾರಾಗಿಲ್ಲ, ನೀವು ಜಾಗ ತೋರಿಸ್ಬೋದು, ನಾನು ಅಷ್ಟೇ ಅವ್ರಿಗೆ ಜಾಗ ನೋಡ್ಬೋದು. ಅಂತಿಮವಾಗಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿ ತೀರ್ಮಾನ ತಗೊಳ್ಳೋದಕ್ಕೆ ಅವರು ಈಗ ನನ್ನ ಗಮನದ ಮೇಲೆ ನಮ್ಮ DC ಅವರು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಆಮೇಲೆ ಆ ಲೈನ್ ನೋಡಿದ್ರು, ಆ ಕಾಡನ್ನು ಮಾಡಿದ್ದಾರೆ. ಅದ್ರ ಮೇಲೆ ಇವಾಗ KDB ಡೈರೆಕ್ಟ್ ಆಗಿ ಕೊಡೋಕ್ಕಾಗಲ್ಲ. ಸಿಂಗಲ್ ವಿಂಡೋ ಏಜೆನ್ಸಿ ಇದೆ. ನಿಮ್ಮ AID ಅವರು 15 ಕ್ಯಾಟಗರಿ ಹಾಕಿ ನಮ್ಮ ಜಿಲ್ಲಾಡಳಿತ ಕೊಟ್ಟಿದ್ದಾರೆ. ಆ
ಆ 15 ನಾನು ಇವ್ರೇನು ಕೇಳ್ತೀನಿ. ಇದೆ ನನ್ನ ಪ್ರಶ್ನೆ ಏನು ಅಂದರೆ, ಸಮಯ ಹೋದಾಗೆ ನಾವು ಏನು ಅನ್ಕೊಂಡಿರ್ತೀವಿ ಆ ಕೆಲಸಗಳು ಕಾರ್ಯರೂಪಕ್ಕೆ ನನಗೆ ರವಿ ಯಾರೋ ಒಂದು ಅದು ಅರಣ್ಯ ಪ್ರದೇಶ ಅದೇ ರೀತಿ ಆಗಿದೆ. ನನ್ನ ಯಾವುದು ಜೊತೆ ಅವರಿಗೆ ನೋಡಿದ್ದೆ ನಮ್ಮ ARI ನಿಮಿಷ ಅಲ್ಲಿ ಅರಣ್ಯ ಅಂತ ನಾನು ಹೇಳಿದ್ದೆ. ಅಲ್ಲಿ ರೈತರು ಕೃಷಿ ಮಾಡ್ತಾರೆ. ನಾನು ಅರಣ್ಯ ಆಗಲ್ಲ ಅಂತ ಹೇಳಿ ಯಾವ ಮಾಧ್ಯಮದಲ್ಲೂ ನನ್ನ ಭಾಗದಲ್ಲಿ ನಾವು ಪ್ರಾರ್ಥನೆ ಆಗಬೇಕಾಗಲ್ಲ ಅಂತ ಹೇಳಿ ಇದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಈಗೆಲ್ಲ ಹೋಗಿ ಮೇಲೆ ಏನು ತೆರ ಕೊಟ್ಕೊಂಡು ರೈತರು ನಾವೆಲ್ಲ ಹೋಗ್ತಾ ಇದ್ದೀವಿ ಕೊಟ್ಕೊಂಡು ಅದೊಂದು ಬಾರಿ ಏನು ಪ್ರೋಸೆಸ್ ಆಗಿದೆ ಅಂತ ಇದರ ಪ್ರೋಸೆಸ್ ರಾಜ್ಯ ಸರ್ಕಾರ ಕಳಿಸಿದ್ರೆ ಅದು ಮತ್ತೆ ಪ್ರೋಸೆಸ್ ನನಗೆ ಇದು ಟೈಮ್ ಬರ್ತಾ ಇದೆ. ಮೇ ತಿಂಗಳಿನಲ್ಲಿ ಈಗಾಗಲೇ ಡೆಲ್ಲಿನಲ್ಲಿ ನಾನು ಪ್ರೂಫ್ ಮಾತಾಡಿ ಫೌಂಡೇಶನ್ ರೆಡಿ ಮಾಡಬೇಕು ಅಂತ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸಪ್ರೇಟ್ ಮೀಟಿಂಗ್ ಮಾಡಿ ಅವರಿಗೆ ಭಾಳ ಪ್ರೆಷರ್ ಆಗ್ತೀನಿ. ಯಾಕಂದರೆ ಸಪ್ರೇಟ್ ನೆಕ್ಸ್ಟ್ ಅಕ್ಟೋಬರ್ ರಿಟೈರ್ ಆಗ್ತದೆ ಮತ್ತು ಮುಂಬರುವ ಸೆಕ್ರೆಟರಿ ಅವ್ರನ್ನ ನೇಚರ್ ಏನಾದರೂ ಗೊತ್ತಿಲ್ಲ. ಅದರಿಂದ ಇದು ಸ್ಪೀಡಪ್ ಆಗಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ. ನಮ್ಮ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮಲ್ಲ ಸೆಲೆಕ್ಟ್ ಮಾಡಿ ಅವರೊಂದು ಬಾರಿ ಮಾತಾಡ್ತೀನಿ. ಬಿ ಪಟೇಲ್ಗೂ ಮಾತಾಡ್ತೀನಿ. ನಾನು 8 ದಿವಸ ಕೊಟ್ಟು ನಾನು ಸಾಯಂಕಾಲ ಮೀಟಿಂಗ್ ನಡೀತಾರೆ. ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಏನೇ ಮಾಡಬೇಕು ಚರ್ಚೆ ಮಾಡೋದು. ನನಗೆ ಉಳಿದು ಒಂದು ಭಾಗದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ನಾನು ತಮಿಳುನಾಡಿನಲ್ಲಿ ಒಂದು AICN ಅಂತೇಳಿ ಕಾರ್ಖಾನೆ ಅವರು 25 ಎಕರೆ ಲ್ಯಾಂಡ್ ಕೊಟ್ಟರೆ ಈಗ ತಮಿಳುನಾಡಿನಲ್ಲಿ ಕಾರ್ಖಾನೆ ಅದನ್ನು ಇಲ್ಲಿ ಶಿಫ್ಟ್ ಮಾಡಿಸ್ತಾ ಇದ್ದೀವಿ. ಅಂದರೆ ನಾವು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಇನ್ನು ಭವ್ಯ ಬಂದು ಈ ಥರ ಚರ್ಚೆ ಮಾಡೋದು ಅದು 100 acres. ದೆನ್ ಟ್ರೈನಿಂಗ್ ಸೆಂಟರ್ಗೆ ಮತ್ತೆ 30ರಿಂದ 20 ಎಕರೆ ಅವರಿಗೆ MSME ಕ್ಲಸ್ಟರ್ಗೆ 550 ಎಕರೆ ಲ್ಯಾಂಡ್ ಬೇಕಾಗಿದೆ. ಇದು ಇಲ್ಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ರೈತರು ದೊಡ್ಡ ಮನಸ್ಸು ಮಾಡಿ ತೀರ್ಮಾನ ತಗೊಂಡ್ರೆ ಈಗ ಕೆಲಸ ನಾವು ಎಲ್ಲರೂ ಹೋಗಲ್ಲ ಅಂತೇಳಿ ಕಳಿಸ್ಕೊಟ್ರೆ 15,000 ನಾವೇ ಹೋಗಿ ಕಷ್ಟ ನಾವು ಹೋಗಿ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಈ ಥರ ಎಲ್ಲ ಪರಿಸ್ಥಿತಿ. ಅಟ್ಲೀಸ್ಟ್ ಇಲ್ಲೇ ಕೆಲವು ಕಾರ್ಖಾನೆ ಬಂದರೆ ಈಗ ಅವರು ಮನೆ ಹತ್ರನೇ ಉದ್ಯೋಗ ಮಾಡ್ಕೊಂಡು ಅವಕಾಶ ಇದೆ. ಇದನ್ನು ಸಮಯನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಇಮಿಡಿಯೇಟಾಗಿ ಪ್ರೋಸೆಸ್ ಮಾಡಿ ಬೇರೆ ಅಡ್ಮಿಟ್ರೆ ಬೇರೆ ಇದೆ. ಈಗ ಶಾಸಕರೇ, ನೀವು ಶಾಸಕರಾಗಬೇಕು ಮುಂಚೆ ಪತ್ರಿಕಾ ಮಾಧ್ಯಮ ಕೆಲಸ ಮಾಡುವಾಗ ಕುಮಾರಣ್ಣವರೇನು ಅವರ ಮುಖ್ಯಮಂತ್ರಿಗಳಾಗಿ ಯಾವ ಥರ ಕೆಲಸ ಮಾಡೋದು ಅಂತಕ್ಕಂಥ ಅವಾಗ ನೀವು ಒಳ್ಳೆ ಮಾತು ಮಾತಾಡಿದ್ರಿ. ನೀವು ಕೊಂಡಿಯಾಗಿ ಕೆಲಸ ಮಾಡಿ, ರಾಜ್ಯ ಸರ್ಕಾರ ಮತ್ತೆ ಸಚಿವ ಜೊತೆ ಕೊಂಡಿಯಾಗಿ ಕೆಲಸ ಮಾಡಿ. ಈಗ ಭವ್ಯ ಸ್ಕೀಮ್ ಏನಿದೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಹಣ ಬರೋದು ಲೇಟ್ ಆಯ್ತು. 100-500 ಎಕರೆ ಬೇಕಾಗುತ್ತೆ ಅಂತ ಒಂದು ದೊಡ್ಡ ಅವಕಾಶ ಇದೆ. ಈಗ ಈಗಾಗಲೇ ಕುಮಾರಣ್ಣವ್ರ ಇಲಾಖೆಗೆ ಅದರಿಂದ 1,000 ಕೋಟಿ ಬೇಕು ಒಂದೇ ಸಲ ರಿಲೀಸ್ ಮಾಡಿ ಶಂಕುಸ್ಥಾಪನೆ ಮಾಡಬೇಕು ಅನ್ನೋ ಮೀಟಿಂಗ್ ಎಲ್ಲ ಆಗಿದೆ. ದಯಮಾಡಿ ಸರ್ಕಾರದ ಪರವಾಗಿ ನೀವು ಬರೀ ಮಂಡ್ಯ ಒಂದಕ್ಕೆ ಇದಾಗಬೇಡಿ. ಅಳವಡಿಯಲ್ಲಿ ಏನು ಮಾಡಬೇಕು, ಬೆಡೂರು ಕ್ಲಾಸಲ್ಲಿ ಏನು ಮಾಡಬೇಕು, ಇನ್ನಾದ್ರು ನಮ್ಮ ಕನ್ನಡ ಸಾಹೇಬ್ ಹೇಳಿದ್ವಿ ನಮ್ಮ ಭಾಗದಲ್ಲಿ ಏನು ಮಾಡಬೇಕು, ನೀವು ಸ್ವಲ್ಪ ಸರ್ಕಾರ ಕೊಂಡಿಯಾಗಿ ಕೆಲಸ ಮಾಡಿ. ಸಚಿವರು ಇವತ್ತು ಪೆನ್ನು ಪುಸ್ತಕ ನಮ್ಮ ಜಿಲ್ಲೆಗಳಿಗೆ ಲೋಕಸಭಾ ಸದಸ್ಯರಿಗೆ ಸಿಕ್ಕಿದೆ. ಇಂಥ ಒಂದು ಅವಕಾಶ ನಾವು ಉಪಯೋಗಿಸ್ಕೊಳ್ಳದೆ ಇದ್ರೆ ನಾವು ಮಧ್ಯದಲ್ಲಿ ದಾರಿ ನಿಂತ್ಕೊಂಡು ಮಾಧ್ಯಮದಲ್ಲಿ ಸುದ್ದಿ ಆದರೆ ಪ್ರಯತ್ನ ಇರ್ತದೆ. ಹೆಚ್ಚಿನ ಜವಾಬ್ದಾರಿ ತಗೊಂಡು ನೀವು ಸರ್ಕಾರ ಪರವಾಗಿ ಕೆಲಸ ಮಾಡಿ. ನಾವು ನಿಮ್ಮ ಜೊತೆ ಬರ್ತೀವಿ, ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ, ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲೂ ಈ ಸಮಸ್ಯೆಗಳ ಬಗೆಹರಿಸಿ ಜಾಗ ಕೆಲಸ ಮಾಡಿಸ್ತೀವಿ. ಯಾವುದಾದ್ರೂ ಒಂದು ತಾಲೂಕಿನ ಮಾಡಿ 2,000 ಎಕರೆ ಕಡಿಮೆ ಮಾಡಿ ಆಟೋಮೆಟಿಕ್ ಆಗಿ ಮೇಜರ್ ಇಂಡಸ್ಟ್ರೀಸ್ ಬಂದರೆ ಪಕ್ಕದ ತಾಲೂಕುಗಳಲ್ಲಿ ಮೈನರ್ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಇಂಡಸ್ಟ್ರೀಸ್ ಬೆಳ್ಕೊಳ್ತಾರೆ. ಅದೇ ಕಾರಣ ಬೆಳ್ಕೊಳ್ತಾರೆ. ಅದರಿಂದ ಮೇಜರ್ ಇಂಡಸ್ಟ್ರೀಸ್ ಬರಬೇಕು. ಒಂದು ಸ್ಥಳಕ್ಕೆ ದೊಡ್ಡ ಕೈಗಾರಿಕೆಗಳು ಬರಬೇಕು. ಸಣ್ಣ ಮಧ್ಯಮ ಕೈಗಾರಿಕೆಗಳು ಬೆಳೆಯೋದಕ್ಕೆ ಅವಕಾಶ ಎಲ್ಲ ತಾಲೂಕುಗಳು ಅನುಕೂಲ ಆಗ್ತದೆ. ಇದು ಇಂಡಸ್ಟ್ರಿಯಲ್ ಕಾನ್ಸೆಪ್ಟ್ ಇದ್ದಾಗ
ದಯಮಾಡಿ ಸರ್ಚ್ ಮಾಡಿ ನೋಡಿ. ಕುಮಾರಣ್ಣ, ಈಗ ಅಧಿಕೃತವಾಗಿ ನೀವು ಒಂದು ಸಭೆ ಕರೀರಿ ಬೆಂಗಳೂರಲ್ಲಿ. ನಮ್ಮ ಮಂತ್ರಿಗಳನ್ನ, ನಮ್ಮ ಅಧಿಕಾರಿಗಳನ್ನ, ರಾಜ್ಯ ಸರ್ಕಾರದ ಮಂತ್ರಿಗಳನ್ನ, ಅಧಿಕಾರಿಗಳನ್ನ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ನೀವು ಅಲ್ಲ, ನೀವು ಎಲ್ಲಿ ಕರೀತೀರ ಕರೀರಿ, ವಿಧಾನಸೌಧದಲ್ಲೇ ಕರೀರಿ, ನಮ್ಮ ಪ್ರಾಬ್ಲಮ್. ಕರೀರಿ ನೀವು ವಿಧಾನಸೌಧದಲ್ಲಿ ಯಾವ ಕರೀತಿಲ್ಲ, ನೀವು ಕರೆಸ್ಬೇಕು ಅಂತ ಎವ್ರಿಬಡಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.